ಹೋಮಿ ಬಾಬಾ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಖಾಲಿ ಇರುವಂತಹ ಅಟೆಂಡೆಂಟ್ ಮತ್ತು ಟ್ರೇಡ್ ಹೆಲ್ಪರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಯಾರು ಅರ್ಜಿ ಹಾಕ್ಬೋದಪ್ಪ ಅಂತಂದ್ರೆ ಅನ್ಮ್ಯಾರಿಡ್ ಮೇಲ್ ಮತ್ತು ಅನ್ಮ್ಯಾರಿಡ್ ಫೀಮೇಲ್ದವರು ಇಬ್ಬರು ಕೂಡ ಇದಕ್ಕೆ ಅರ್ಜಿನ ಹಾಕ್ಬೋದು. ಸ್ನೇಹಿತರೆ, ಮತ್ತು ಅರ್ಜಿಯನ್ನು ಹಾಕೋಕ್ಕೆ ಪ್ರಾರಂಭದ ದಿನಾಂಕ ನೋಡ್ಬೋದು. ಇಲ್ಲಿ 18/6/2025 ಅರ್ಜಿಗಳ ಪ್ರಾರಂಭವಾಗಿರ್ತವೆ. ಮತ್ತು ಅರ್ಜಿಯನ್ನು ಹಾಕೋಕ್ಕೆ ಕೊನೆಯ ದಿನಾಂಕ ನೀವು ನೋಡ್ಬೋದು. ಇಲ್ಲಿ 20/7/2025 ಇದು ಅರ್ಜಿಯನ್ನು ಹಾಕೋಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಸ್ನೇಹಿತರೆ, ಮತ್ತು ಇದು ಆಲ್ ಓವರ್ ಇಂಡಿಯಾ ಇರುವುದರಿಂದ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಿ. ಅದನ್ನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಹಾಸ್ಪಿಟಲ್ ನೋಡ್ತಾ ಹೋಗೋದಾದರೆ ಹೋಮಿ ಬಾಬಾ ಕ್ಯಾನ್ಸರ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ನ್ಯೂ ಚಂಡೀಗಢ. ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 6 ಹಾಸ್ಪಿಟಲ್ಗಳು ಇದ್ದಿರ್ತಾವೆ. ಆ ಹಾಸ್ಪಿಟಲ್ಗಳು ಮುಂದೆ ತಿಳಿಸ್ಕೊಡ್ತೀನಿ. ನೀವು 6 ಹಾಸ್ಪಿಟಲಲ್ಲಿ ಯಾವುದಾದ್ರು ಒಂದು ಹಾಸ್ಪಿಟಲ್ಗೆ ನೀವು ಅರ್ಜಿನ ಹಾಕ್ಬೋದು. ನೀವು ಯಾವುದು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ಬೇಕಂತಿದ್ದಾರಲ್ಲ ಆ ಹಾಸ್ಪಿಟಲ್ಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಆ ಮುಂದೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮತ್ತು ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಅಟೆಂಡೆಂಟ್ ಅಂತ ಪೋಸ್ಟ್ಗಳು ಇದ್ದಿರ್ತಾವೆ. ಇಲ್ಲಿ ನೋಡ್ಬೋದು UR ಅಲ್ಲಿ 7 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. SCಯಲ್ಲಿ 2 ಪೋಸ್ಟ್ಗಳು ಮತ್ತು STಯಲ್ಲಿ 1 ಪೋಸ್ಟು ಮತ್ತು OBCಯಲ್ಲಿ 4 ಪೋಸ್ಟು ಮತ್ತು EWSನಲ್ಲಿ 1 ಪೋಸ್ಟ್. ಈ ರೀತಿಯಾಗಿ ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಸ್ನೇಹಿತರೆ, ಮತ್ತು ಇದಕ್ಕೆ ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮಂತ್ಲಿ ನಿಮ್ಗೆ 18,000 ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ. ಮತ್ತು ಏಜ್ ಲಿಮಿಟ್ ನೋಡ್ಬೋದು. ಇಲ್ಲಿ ಮ್ಯಾಕ್ಸಿಮಮ್ 25 ವರ್ಷ ಇದ್ದಿರ್ತೈತಿ. ಮತ್ತು ಮಿನಿಮಮ್ ನೋಡ್ತಾ ಹೋಗೋದಾದರೆ ಮಿನಿಮಮ್ 18 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ ಕೊಟ್ಟಿರ್ತಾರಂತ. ಮತ್ತು ಅದಕ್ಕೆ ಅರ್ಜಿಯನ್ನು ಹಾಕೋಕ್ಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು 10ನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಮತ್ತು ಅದರ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಮಿನಿಮಮ್ 1 year ಎಕ್ಸ್ಪೀರಿಯೆನ್ಸ್ ಇನ್ ಫಿಲ್ಲಿಂಗ್, ರೆಕಾರ್ಡ್ ಕೀಪಿಂಗ್, ಡಿಸ್ಪ್ಯಾಚ್ ವರ್ಕ್ ಅಥವಾ ಆಪರೇಷನ್, ಫೋಟೋಕಾಪಿ ಮೆಷಿನ್, ಹೆಲ್ಪಿಂಗ್ ಇನ್ ವರ್ಕ್, ಆಫೀಸ್ ವರ್ಕ್, ಡಸ್ಟಿಂಗ್ ಅಥವಾ ಕ್ಲೀನಿಂಗ್ ಎಕ್ಸೆಟ್ರಾ. ಈ ರೀತಿಯಾಗಿ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇದರಲ್ಲಿ ಯಾವುದಾದ್ರೂ ಒಂದು ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೂ ಕೂಡ ನೀವು ಅರ್ಜಿ ಹಾಕ್ಬೋದು. ಇಲ್ಲಿ ನೋಡ್ಬೋದು ಡಸ್ಟಿಂಗ್ ಅಥವಾ ಹೆಲ್ಪಿಂಗ್ ಆಫೀಸ್ ವರ್ಕ್ದಲ್ಲಿ ಹೆಲ್ಪ್ ಮಾಡೋದು. ಇಲ್ಲಿ ನೋಡ್ಬೋದು ಫೋಟೋಕಾಪಿ ಮೆಷಿನ್, ರೆಕಾರ್ಡ್ ಕೀಪಿಂಗ್, ಡಿಸ್ಪ್ಯಾಚ್. ಇದರಲ್ಲಿ ನೋಡ್ಬೋದು ಯಾವುದಾದ್ರೂ ಒಂದು ಕೂಡ ಎಕ್ಸ್ಪೀರಿಯೆನ್ಸ್ ಇದ್ರೂ ಕೂಡ ಈ ಅಟೆಂಡೆಂಟ್ ಹುದ್ದೆಗಳಿಗೆ ನೀವು ಇದಕ್ಕೆ ಅರ್ಜಿನ ಹಾಕ್ಬೋದು. ಸ್ನೇಹಿತರೆ, ಮತ್ತು 2ನೇ ಪೋಸ್ಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮತ್ತು ಈ PDF ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದು ನೋಡ್ರಿ. ಅಲ್ಲಿ ಹೋಗಿ ನೀವು ಕ್ಯಾಟಗರೈಸ್ ನೋಡ್ಕೋಬೋದು. ಏನು ನೋಡ್ಕೋತಿದ್ರಿ ಅಂದ್ರೆ. ಮತ್ತು 2ನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಟ್ರೇಡ್ ಹೆಲ್ಪರ್ ಹುದ್ದೆಗಳಿಗೆ. ಇದಕ್ಕೂ ಕೂಡ ಸೇಮ್ UR ಅಲ್ಲಿ 7 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು SCಯಲ್ಲಿ 2, STಯಲ್ಲಿ 1, 2, OBCಯಲ್ಲಿ 3, EWSನಲ್ಲಿ 1. ಈ ರೀತಿಯಾಗಿ ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಸ್ನೇಹಿತರೆ, ಮತ್ತು ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಇದಕ್ಕೂ ಕೂಡ ಸೇಮ್ ಅಟೆಂಡೆಂಟ್ ಹುದ್ದೆಗಳಿಗೆ ಯಾವ ರೀತಿಯಾಗಿ ಸ್ಯಾಲ್ರಿ ಇರ್ತೈತಿ ಇದಕ್ಕೂ ಕೂಡ ಅದೇ ರೀತಿಯಾಗಿ ಸ್ಯಾಲ್ರಿ ಮತ್ತು ಕ್ವಾಲಿಫಿಕೇಷನ್ ಕೂಡ. ಎಕ್ಸ್ಪೀರಿಯೆನ್ಸ್ ಮಾತ್ರ ಚೇಂಜ್ ಇದ್ದಿರ್ತೈತಿ. ಇಲ್ಲಿ ನೋಡ್ಬೋದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಅಟ್ ಲೀಸ್ಟ್ 1 year ಎಕ್ಸ್ಪೀರಿಯೆನ್ಸ್ ಇನ್ ಮೇಂಟೆನ್ಸ್, ಕ್ಲೀನಿಂಗ್ ಆ್ಯಂಡ್ ಕ್ಯಾನ್ ಕೀಪಿಂಗ್ ಇಕ್ವಿಪ್ಮೆಂಟ್, ಆಪರೇಷನ್ ಥಿಯೇಟರ್, ICU, ಡಯಾಗ್ನೋಸ್ಟಿಕ್ಸ್ ಸರ್ವಿಸ್, ಲ್ಯಾಬೊರೇಟರಿ ಇಂಜಿನಿಯರಿಂಗ್. ಇಲ್ಲಿ ನೋಡ್ಬೋದು ಇದರಲ್ಲಿ ಕೂಡ ಈ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಇರ್ತೈತಿ. ಇದರಲ್ಲಿ ಯಾವುದಾದ್ರೂ ಒಂದು ಎಕ್ಸ್ಪೀರಿಯೆನ್ಸ್ ಹೊಂದಿದ್ರೂ ಕೂಡ ಇದಕ್ಕೆ ಟ್ರೇಡ್ ಹೆಲ್ಪರ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿನ ಹಾಕ್ಬೋದು. ಸ್ನೇಹಿತರೆ, ಮತ್ತು ಇದಕ್ಕೆ ಅರ್ಜಿ ಯಾರು ಹಾಕ್ತಾರಲ್ಲ ನಿಮ್ಮ ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಲೇಬೇಕು. ಮತ್ತು ಮ್ಯಾಕ್ಸಿಮಮ್ ಆಗಲೇ ತಿಳಿಸ್ಕೊಟ್ಟಂತೆ 25 ವರ್ಷ ಮ್ಯಾಕ್ಸಿಮಮ್ ವರ್ಷ ಇದ್ದಿರ್ತೈತಿ. ಮತ್ತು ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿರ್ತಾರೆ. ಏಜ್ ರಿಲ್ಯಾಕ್ಷನ್ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ಬೋದು SC ST ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಮ 5 ವರ್ಷ ಇದ್ದಿರ್ತೈತಿ. ಮತ್ತು OBC ಅವರಿಗೆ 3 ವರ್ಷ. ಈ ರೀತಿಯಾಗಿ ನಿಮಗೆ ವಯಸ್ಸಿನ ಸಡಿಲಿಕೆ ಇರ್ತೈತಿ. ಮತ್ತು ಅರ್ಜಿನ ಹಾಕೋಕೆ ಆಗಲೇ ತಿಳಿಸ್ಕೊಟ್ಟಂತೆ ಇಲ್ಲಿ ನೋಡ್ಬೋದು 20/7/2025 ಇದು ಅರ್ಜಿನ ಹಾಕೋಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಸ್ನೇಹಿತರೆ, ಇಷ್ಟರೊಳಗೆ ನೀವು ಇದಕ್ಕೆ ಅರ್ಜಿನ ಹಾಕಬೇಕಾಗತ್ತಿ. ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದು ನೋಡ್ರಿ. ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಇದಕ್ಕೆ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು 300 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು SC ST ಫಿಮೇಲ್ದವ್ರಿಗೆ ಯಾವುದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮೆನ್ದವರಿಗೆ ಮತ್ತು ಪರ್ಸನ್ ವಿತ್ ಡಿಸಬಿಲಿಟಿದವ್ರಿಗೆ ನಿಮ್ಗೆ ಯಾವುದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ. ಕೇವಲ ಇದು OBC ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ 300 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಇದನ್ನು ನೀವು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್, UPI ಇದ್ರಗಳನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡ್ಬೋದು. ಸ್ನೇಹಿತರೆ, ಮತ್ತು ನೇಮ್ ಆಫ್ ದ ಪೋಸ್ಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಆಗಲೇ ತಿಳಿಸಿಕೊಟ್ಟಂತೆ ಅಟೆಂಡೆಂಟ್ ಟ್ರೇಡ್ ಹೆಲ್ಪರ್ ಹುದ್ದೆಗಳಿಗೆ ಕರೆದಿರ್ತಾರೆ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ಬೋದು. ಇಲ್ಲಿ 1ನೇದು ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ. ಇಲ್ಲಿ ನೋಡ್ಬೋದು 1ನೇ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ. ಮತ್ತು 2ನೇ ನೋಡ್ಬೋದು ಇಲ್ಲಿ ಸ್ಕಿಲ್ ಟೆಸ್ಟ್ ಇರ್ತೈತಿ. ರೀತಿಯಾಗಿ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಪೇಪರ್ ಪ್ಯಾಟರ್ನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು 100 ಮಾರ್ಕ್ಸಿನ ನಿಮಗೆ ಎಕ್ಸಾಮಿನೇಷನ್ ಇರ್ತೈತಿ. ಇಲ್ಲಿ ನೋಡ್ಬೋದು ಜನರಲ್ ನಾಲೆಜ್, ಮ್ಯಾಥ್ಸ್, ಲಾಜಿಕಲ್ ರೀಸನಿಂಗ್, ಜನರಲ್ ಇಂಗ್ಲೀಷ್ ಇವು 4 ಸಬ್ಜೆಕ್ಟ್ಗಳು ಇದ್ದಿರ್ತಾವೆ. ಇಲ್ಲಿ ನೋಡ್ಬೋದು ಜನರಲ್ ನಾಲೆಜ್ನಲ್ಲಿ 25 ಕ್ವಶನ್ ಇದ್ದಿರ್ತಾವೆ, ಮ್ಯಾಥ್ಸ್ನಲ್ಲಿ 25 ಮತ್ತು ರೀಸನಿಂಗ್ನಲ್ಲಿ 25 ಮತ್ತು ಇಂಗ್ಲೀಷ್ನಲ್ಲಿ 25. ಈ ರೀತಿಯಾಗಿ ಟೋಟಲ್ ನಿಮಗೆ 100 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮಿನೇಷನ್ ಇರ್ತೈತಿ. ಮತ್ತು ನೋಡ್ಬೋದು ಇಲ್ಲಿ ಸಿಲೆಬಸ್ ಇದು ಸ್ಕಿಲ್ ಟೆಸ್ಟ್ ಅದಾತು. ಇಲ್ಲಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು
ಕ್ಯಾಂಡಿಡೇಟ್ ಅಪಾಯಿಂಟೆಡ್ ಇಲ್ಲಿ ನೋಡ್ಬೋದು ಯಾವ ರೀತಿ ಹಾಸ್ಪಿಟಲ್ಗಳದಾವ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಒಂದೇ ಹಾಸ್ಪಿಟಲ್ ಹೋಮಿ ಬಾಬಾ ಕ್ಯಾನ್ಸರ್ ಹಾಸ್ಪಿಟಲ್ ಸಂಗರೂರು ಮತ್ತು ಹೋಮಿ ಬಾಬಾ ಕ್ಯಾನ್ಸರ್ ಹಾಸ್ಪಿಟಲ್ ಅಥವಾ ರಿಸರ್ಚ್ ಸೆಂಟರ್ ಮುಲನಾಪುರ, ಹೋಮಿ ಬಾಬಾ ಕ್ಯಾನ್ಸರ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ವಿಶಾಖಪಟ್ಟಣ. ಇಲ್ಲಿ ನೋಡ್ಬೋದು BU ವಾರಾಣಸಿ ಇವೆಲ್ಲ ಹಾಸ್ಪಿಟಲ್ ಆಗಿರ್ತಾವೆ. ಇದರಲ್ಲಿ ನೀವು ಯಾವ್ದು ಬೇಕಾದರೂ ಕೂಡ ಇದಕ್ಕೆ ಅರ್ಜಿನ ಹಾಕ್ಬೋದು. ನೀವು ಅರ್ಜಿ ಸಲ್ಲಿಸಿ ಮುಂದೆ ಹಾಸ್ಪಿಟಲ್ ಕೇಳ್ತೈತಿ, ಹಾಸ್ಪಿಟಲ್ಗೆ ನೀವು ಚೂಸ್ ಮಾಡ್ಕೋಬೋದು. ಯಾವ್ದು ನೀವು ಪ್ಲೇಸ್ಗೆ ಇಂಟ್ರೆಸ್ಟ್ ಐತಿ ಅದಕ್ಕೆ ಹಾಸ್ಪಿಟಲ್ಗೆ ಚೂಸ್ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ.